ಹಲೋ ದೀಪು, ಹೌದಾ? ಯಾವಾಗ? ಸರಿ ಸರಿ, ಬನ್ನಿ ಬನ್ನಿ. ಅಭಿ, ಏನಮ್ಮ? ನಿಮ್ಮ ಅಕ್ಕ ಬಾವ ಬರ್ತಿದಾರೆ ಕಣೋ. ಬೇಗ ಹೋಗಿ 1-2 kg ಎಳೆ ಮಟನ್ ಹೊಡ್ಸ್ಕೊಂಡ್ ಬಾ. ಹಾಗೆ ನಿಮ್ಮ ಬಾವನ್ಗೆ ಫಿಶ್ ಅಂದ್ರೆ ತುಂಬಾ ಇಷ್ಟ. ಮುಳ್ಳಿಲ್ದೇ ಇರೋ ಮೀನ್ ತಗೊಂಡ್ ಬಾ. ಸರಿ ತರ್ತೀನಿ. ಹಾ, ಹಾಗೆ ಮೇಲ್ಗಡೆ ಇರೋ ಹೊಸ ಪ್ಲೇಟು, ಗ್ಲಾಸು, ಹಾಟ್ ಬಾಕ್ಸ್ ಎಲ್ಲ ಎತ್ಕೊಂಡು ಬಾರೋ ಬೇಗ. ಹಾ, ಬಂದೆ. ಇದಲ್ವೋ ಆ ಹಾಟ್ ಬಾಕ್ಸ್ ತೆಗಿಯೋ. ಈ ಗ್ಲಾಸ್ ತಕೊಡಿ, ಗಾಜಿನ ಗ್ಲಾಸ್ ತಕೊಡು ಫಸ್ಟು. ಹಾಟ್ ಬಾಕ್ಸ್ ತೆಗಿ. ಸರಿ ಇರಮ್ಮ, ತೆಗಿತಾ ಇದ್ದೀನಿ. ರೀ ಸುಧಾ, ಇಲ್ಲಿ ಗಾಡಿ ನಿಲ್ಲಿಸ್ಬೇಡ್ರಿ. ನಮ್ಮ ಅಳಿಯಂದ್ರು ಬರ್ತಾ ಇದಾರೆ, ಅವ್ರ ಗಾಡಿ ಪಾರ್ಕ್ ಮಾಡ್ಬೇಕು. ಅಯ್ಯೋ, ಇನ್ನು ಎಷ್ಟು ಕೆಲಸಗಳಿದೆ. ಯಾವಾಗ ಮನೆ ಕೆಲಸ ಎಲ್ಲ ಮಾಡ್ಲಿ, ಯಾವಾಗ ಅಡ್ಗೆ ಮಾಡ್ಲಿ? ರೂಪಾ, ನಮ್ಮ ಅಳಿಯಂದ್ರು ಬರ್ತಿದ್ದಾರೆ. ಈ ಬೆಡ್ಶೀಟ್ ಚೇಂಜ್ ಮಾಡಿ ಹೊಸ ಬೆಡ್ಶೀಟ್ ಹಾಕು. ಸರಿ ಅತ್ತೆ. ರೂಪಾ, ಸ್ವೀಟ್ಗೆ ಪಾಯಸ ಬೇಡ, ಎಲ್ಲಾ ತರ ಹಣ್ಣು ಹಾಕಿ ಕಸ್ಟರ್ಡ್ ಮಾಡ್ಬಿಡು. ರೂಪಾ, ಚೆನ್ನಾಗಿದೆ ಬೆಡ್ಶೀಟು. ಸ್ವಲ್ಪ ಐರನ್ ಮಾಡಿ ಹಾಕ್ಬಾರ್ದಾಗಿತ್ತೇನೆ. ಹೊತ್ಕೊಳಕ್ ಹೊಸ ಬ್ಲಾಂಕೆಟ್ ಇಟ್ಬಿಡು. ಓಕೆ ಓಕೆ, ಆಯ್ತು. ಅಬ್ಬಿ, ಒಂದು ಅಬ್ಸರ್ವ್ ಮಾಡಿದ್ರಾ? ಏನ್ ರೂಪಾ? ನಿಮ್ಮ ಅಮ್ಮನ ಸಂತೋಷ ಸಂಭ್ರಮ ನೋಡಿದ್ರಾ? ಹಾ, ನಮ್ಮಮ್ಮನ್ಗೆ ಅಳಿಯ ಅಂದ್ರೆ ತುಂಬಾ ಪ್ರೀತಿ. ಅದರಲ್ಲೂ ದೊಡ್ಡ ಅಳಿಯ ಅಲ್ವಾ, ಮಗನ್ ತರಾನೇ ನೋಡ್ತಾರೆ. ಅಳಿಯನು ಬೇರೆ ಮನೆಯಿಂದನೇ ಬಂದಿರೋದು, ಸೊಸೆನೂ ಬೇರೆ ಮನೆಯಿಂದನೇ ಬಂದಿರೋದು. ಅಳಿಯ ಯಾವಾಗ ಅತ್ತೆ ಮನೆಗೆ ಬಂದ್ರು ಅದೇ ಪ್ರೀತಿ ಗೌರವ ಮರ್ಯಾದೆ ಸಿಗುತ್ತೆ. ಆದ್ರೆ ಸೊಸೆಗೇನು 3 ಹೊತ್ತು ಮನೆಯಲ್ಲೇ ಬಿದ್ದಿರ್ತಾಳೆ. ಅವಳಿಗಂತೂ 3 ಕಾಸು ಬೆಲೆ ಇಲ್ಲ. ಇದೇ ಅಳಿಯನ್ಗೂ ಸೊಸೆಗಿರೋ ವ್ಯತ್ಯಾಸ.